ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ, ಅದನ್ನ ಗಮನಿಸಿಬಿಡೋಣ ಬನ್ನಿ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತಿಮರೋಡಿಯ ಆಗಮನ ಆಗಿದೆ. ಪೊಲೀಸ್ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯ ಆಗಮನ ಆಗಿದೆ. ಎಸ್ಐಟಿ ದಾಳಿಯ ಬೆನ್ನಲ್ಲೇ ಏಕಾಏಕಿಯಾಗಿ ನಾಪತ್ತೆ ಆಗಿದ್ದ ತಿಮರೋಡಿ. ಎಸ್ಐಟಿ ರೇಡ್ ಬಳಿಕ ಪೊಲೀಸ್ ಠಾಣೆಗೆ ತಿಮರೋಡಿ ಭೇಟಿ. ಉಜಿರೆಯ ಪ್ರಮೋದ್ ಶೆಟ್ಟಿ ಕಾರಿನಲ್ಲಿ ಠಾಣೆಗೆ ಆಗಮನ ಆಗಿದೆ. ಪೊಲೀಸ್ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯ ಆಗಮನ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಸ್ಐಟಿಯ ದಾಳಿಯ ಬೆನ್ನಲ್ಲೇ ಏಕಾಏಕಿಯಾಗಿ ನಾಪತ್ತೆ ಆಗಲಾಗಿತ್ತು. ಇದೀಗ ಸಡನ್ ಆಗಿ ಹಾಜರಾಗಿರುವಂತದ್ದು. ಉಜಿರೆಯ ಪ್ರಮೋದ್ ಶೆಟ್ಟಿ ಎನ್ನುವ ಕಾರಿನಲ್ಲಿ ಈಗ ಆಗಮನ ಆಗಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತಿಮರೋಡಿಯ ಆಗಮನ ಆಗಿದೆ. ಪೊಲೀಸರು ಬರಕ್ಕೆ ಹೇಳಿದ್ರು, ಇವರೇ ಬಂದಿದ್ದಾರೋ ಗೊತ್ತಿಲ್ಲ, ಏನಾಗ್ತಿದೆ ಅಪ್ಡೇಟ್ ಅನ್ನೋದು. ಎಸ್ಐಟಿ ರೇಡ್ ಮಾಡಲಾಗಿತ್ತು, ಕೆಲವೊಂದಷ್ಟು ವಸ್ತುಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಚಿನ್ನಯ್ಯ ಇವರ ಮನೆಯಲ್ಲೇ ಉಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. 2 ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು, ಕೆಲವೊಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಸೊ ಇದೀಗ ಪೊಲೀಸ್ ಠಾಣೆಗೆ ಆಗಮನ ಆಗ್ತಾ ಇರೋದು. ವಿಚಾರಣೆಗೆ ಬರಬೇಕು ಅಂತ ಬುಲಾವ್ ಹೋಗಿತ್ತು ಅಥವಾ ಇವರೇ ವಿಚಾರಣೆಗೆ ಅಂತ ಆಗಮಿಸಿದ್ದಾರೋ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸದ್ಯ ಇದೀಗ ತಿಮರೋಡಿಯ ಆಗಮನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂತಹ ಗೊಂದಲ ಅನ್ನೋದು ಇದೆ. ತಿಮರೋಡಿ ಮೇಲೆ ಎಲ್ಲಾ ವಿಚಾರಗಳು ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಚಿನ್ನಯ್ಯ ತಿಮರೋಡಿ ಮನೇಲಿ ಇದ್ದಿದ್ಯಾಕೆ? ಸುಜಾತ ಭಟ್ಗೂ ಕೂಡ ತಿಮರೋಡಿ ಅವರ ಕಾಂಟ್ಯಾಕ್ಟ್ ಇತ್ತ ಅನ್ನೋ ಪ್ರಶ್ನೆ. ಯೂಟ್ಯೂಬರ್ ಸಮೀರ್ ಜೊತೆಗೂ ಕೂಡ ತಿಮರೋಡಿ ಅವರಿಗೆ ಕಾಂಟ್ಯಾಕ್ಟ್ ಇತ್ತ ಅಂತ ಪ್ರಶ್ನೆ. ಸುಮಾರು 1-2 ವರ್ಷಗಳಿಂದಲೂ ಕೂಡ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರ ಅನ್ನೋ ಪ್ರಶ್ನೆ ಇದೆ. SIT ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಕೂಡ ಮನೆಯನ್ನ ತಲಾಶ್ ಮಾಡಿದಾಗ ಕೆಲವೊಂದಷ್ಟು ವಿಚಾರಗಳು ಗೊತ್ತಾಗಿದೆ. ಭಯಾನಕ ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದೆ. ಚಿನ್ನಯ್ಯ 41 ದಿನಗಳಿಂದ ತಿಮರೋಡಿ ನಿವಾಸದಲ್ಲೇ ಸ್ಟೇ ಆಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಅಂತ ಹೇಳಲಾಗ್ತಾ ಇತ್ತು. ಚಿನ್ನಯ್ಯನಿಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ವಸ್ತುಗಳನ್ನ ತಿಮರೋಡಿ ಅವರ ನಿವಾಸದಲ್ಲಿ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ತಿಮರೋಡಿ ಆಗಮನ ಆಗಿದೆ. ಇದು ಪೊಲೀಸರೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದು ಅಥವಾ ಯಾವ ರೀಸನ್, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ನೀತಿ ಹೌದು. ಇವತ್ತು ದಿಢೀರ್ ಆಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. SIT ತನಿಖೆಗಲ್ಲ, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅವರ ಆಗಮನವಾಗಿರೋದು. ಅಂದ್ರೆ ಮೊನ್ನೆ ಆಗಸ್ಟ್ 21ರಂದು ಅವರನ್ನ ಬಂಧನ ಮಾಡಬೇಕು ಅಂತ ಬ್ರಹ್ಮಾವರ ಪೊಲೀಸರು, ಉಡುಪಿ ಪೊಲೀಸರು ಅವರ ಮನೆಗೆ ಹೋಗಿರ್ತಾರೆ. ತಿಮರೋಡಿ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಮೊದಲು ಪೊಲೀಸರಿಗೆ ಸಿಗೋದಿಲ್ಲ, ಕೈಗೆ ಅವ್ರ ಮನೆಯಲ್ಲಿ ಇಲ್ಲ ಅಂತ ಹೇಳಲಾಗುತ್ತೆ. ಆ ಬಳಿಕ ಹೊರಗಡೆ ಬಂದ ಬಳಿಕವೂ ಕೂಡ ಒಂದಿಷ್ಟು ಹೈ ಡ್ರಾಮಾ ವಾಗ್ವಾದಗಳಾಗುತ್ತೆ. ಅವರ ಬೆಂಬಲಿಗರು ಪೊಲೀಸರಿಗೆ ಅವರನ್ನ ಬಂಧನ ಮಾಡೋದಕ್ಕೆ ಬಿಡೋದಿಲ್ಲ, ಜಟಾಪಟಿಗಳು ಕೂಡ ನಡೆಯುತ್ತೆ. ಆ ಮಾತಿಗೆ ಮಾತು ಕೂಡ ಬೆಳೆಸ್ತಾರೆ. ತುಂಬಾ ಚರ್ಚೆಗಳಾಗುತ್ತೆ. ಬಳಿಕ ಅವರು ಪೊಲೀಸ್ ಕಾರಿನಲ್ಲಿ ಹೋಗ್ಬೇಕಾಗಿತ್ತು ಆಸ್ ಪರ್ ಪ್ರೋಟೋಕಾಲ್. ಸ್ಟಿಲ್ ಅವರು ತಮ್ಮ ಖಾಸಗಿ ಕಾರ್ನಲ್ಲಿ ನಾನು ಬರ್ತೀನಿ, ಅಲ್ಲ ಖಾಸಗಿ ಕಾರ್ನಲ್ಲಿ ನಂಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತ್ರ ನಾನು ಬರಡು ಅಂತ ಹಠ ಹಿಡಿತಾರೆ ಅವರು ಸೇರಿದಂತೆ ಅವರ ಬೆಂಬಲಿಗರು. ಸೊ ಈ ಕಾರಣಕ್ಕೋಸ್ಕರ ಅವರ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಒಂದು ಆರೋಪವನ್ನ ಮಾಡಲಾಗಿದೆ. ಆ ಆರೋಪ ಸಂಬಂಧ ಆಗಸ್ಟ್ 22ರಂದೇ ಪ್ರಕರಣ ದಾಖಲಾಗಿತ್ತು. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಸೇರಿದಂತೆ ಉಳಿದವರ ವಿರುದ್ಧ ಸುಮಾರು 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಕೂಡ ಅವರ ವಿರುದ್ಧ ಕೂಡ ಪ್ರಕರಣವನ್ನ ದಾಖಲಿಸಲಾಗಿತ್ತು. ಒಂದು, ಇಲ್ಲಿ ಹೋಗುವ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಮತ್ತು ಅವರನ್ನ ಇಲ್ಲಿಂದ ಬ್ರಹ್ಮಾವರ, ಉಡುಪಿ ಜಿಲ್ಲೆಯ, ದಕ್ಷಿಣ ಕನ್ನಡ ಜಿಲ್ಲೆಯ ಇಂದ ಉಡುಪಿ ಜಿಲ್ಲೆಗೆ ಕರೆದುಕೊಂಡು ಹೋಗುವ ಸಂದರ್ಭ ಪೊಲೀಸ್ ವಾಹನವನ್ನ ಹಿಂಬಾಲಿಸಿದಂತ ಅವರ ಹಿಂಬಾಲಕರು ಸಾಕಷ್ಟು ಜನ ಕಾರುಗಳಲ್ಲಿ ಅವರ ಹಿಂದೆನೆ ಹೋಗಿದ್ರು. ಅವರನ್ನ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಈ ವೇಳೆ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು. ಇವರದೇ ಹಿಂಬಾಲಕರ ಕಾರು ಪೊಲೀಸರ ವಾಹನಕ್ಕೆ ಗುದ್ದಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿ ಅವರು ಕೂಡ ಜೈಲೂಟವನ್ನ ತಿನ್ನುವಂತ ಆಗಿತ್ತು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪ್ರಕರಣವನ್ನ ಪೊಲೀಸರು ದಾಖಲಿಸಿದ್ದು. ಸೊ ಇದರ ವಿಚಾರಣೆಗೋಸ್ಕರ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ನೀತಿ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತಿಮರೋಡಿ ದಿಢೀರ್ ಅಂತ ಎಂಟ್ರಿ ಕೊಟ್ಟಿರುವಂಥದ್ದು. ಇದೀಗ ನೋಡಿ, ಹಿಂದೆ ಈ ಚಿನ್ನಯ್ಯನನ್ನು ಕರ್ಕೊಂಡು ಬಂದಿದ್ರಲ್ಲ, ಅದೇ ಕಾರಿನಲ್ಲಿ ಇವರು ಕೂಡ ಆಗಮಿಸಿರೋದು. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿರೋದು. ಕರ್ತವ್ಯಕ್ಕೆ ತಡೆಯೊಡ್ಡಿದ್ದ ಕೇಸ್ನ ಸಂಬಂಧ ವಿಚಾರಣೆಗೆ ಹಾಜರಾಗಲಾಗಿದೆ. ಪೊಲೀಸರು ಬುಲಾವ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆಯುವ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದೆ ಅನ್ನುವಂಥ ಒಂದು ಆರೋಪ ಆಗಿತ್ತು. ಅವತ್ತು ಸಿಕ್ಕಾಪಟ್ಟೆ ಹೈಡ್ರಾಮಾ ಆಗಿತ್ತು. ತಿಮರೋಡಿಯನ್ನು ವಶಕ್ಕೆ ಪಡ್ಕೊಳ್ತಾರೆ, ಇಲ್ಲ ನಾವು ಜಸ್ಟ್ ವಿಚಾರಣೆಗೆ ಅಂತ ಬಂದಿದ್ದೀವಿ ಅಂತೆಲ್ಲ ಹೇಳಿ ಇವರ ಬೆಂಬಲಿಗರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅಲ್ಲಿರೋರ್ನೆಲ್ಲರನ್ನು ಇಲ್ಲ ನಾವು ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳಿ ಆಮೇಲೆ ಫಾಲೋ ಮಾಡ್ಕೊಂಡು ಬಂದಿದ್ರು. ಸೊ ಇದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದರ ವಿಚಾರಣೆಗೆ ಅಂತ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಆಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ತಿಮರೋಡಿ ದಿಢೀರ್ ಅಂತ ಈ ಕಾರಣಕ್ಕಾಗಿ ಎಂಟ್ರಿ ಕೊಟ್ಟಿದ್ದಾರೆ.